ಗೃಹ ಪ್ರವೇಶ ಸಂದರ್ಭದಲ್ಲಿ ನಮ್ಮ ದೇಶೀಯ ಹಸುಗಳನ್ನೇ ನಾವು ಮನೆಗೆ ನಾವು ಒಳಗಡೆ ಬಿಡಬೇಕು. ಹಸು ಮತ್ತು ಕರುನ ಮನೆ ಒಳಗಡೆ ಬಿಟ್ಟು ಅದನ್ನು ಹಾಲು ಕರೆಯೋದು ಒಂದು ಸಂಪ್ರದಾಯ ಇದೆ. ಇದು ಬಂದು ಎಗ್ನೂರ್ ಬ್ಲಡ್ ಲೈನ್. ಎಗ್ನೂರ್ ಬ್ಲಡ್ ಲೈನ್ ಅಂತಂದ್ರೆ ತುಂಬ ಒಳ್ಳೆ ಬ್ಲಡ್ ಲೈನ್ ಅಂತ. ಇದ್ರದ್ದು ಆ ಒಂದು ಓರಿ ತಳಿ ಏನಿದೆ ಅದ್ರ ತಳಿಗಳೇ ಜಾಸ್ತಿ ಇವತ್ತಿಗೂ ಕೂಡ ಬ್ರೀಡಿಂಗಲ್ಲಿ ಇರುವಂಥದ್ದು. ಸೊ ಅಬ್ಸರ್ವ್ ಮಾಡೋದ್ರಿಂದ ಇಂಥ ಒಳ್ಳೆ ಬ್ರೀಡ್ ಕ್ವಾಲಿಟಿ ಇರುವಂಥ ಓರಿಗಳನ್ನ ನಾವು ಹಸುಗಳಿಗೆ ಕ್ರಾಸ್ ಮಾಡಿಸಿದಾಗ ಒಳ್ಳೆ ಕರುಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದು ಇವತ್ತು ಒಂದು ಗಂಡು ಕರುಗೆ ಇವತ್ತಿನ ಒಂದು ನಡೀತಾ ಇರುವಂಥ ಸನ್ನಿವೇಶಗಳಲ್ಲಿ 1 ಲಕ್ಷ 1.5 ಲಕ್ಷ ಈ ಥರ ಹೋಗ್ತಾ ಇದೆ. ಈಗಿನ ಕೃಷಿ ಮೇಳಕ್ಕೆ ಸಾಕಷ್ಟು ಸ್ಕೂಲ್ ಮಕ್ಕಳನ್ನೆಲ್ಲ ಕರ್ಕೊಂಬಂದು ಕೃಷಿ ಬಗ್ಗೆ ಹೇಳ್ತಾ ಇರೋದು ನಿಜವಾಗ್ಲೂ ತುಂಬಾನೇ ಒಂದು ಖುಷಿಕರವಾದ ಕೆಲಸ. ಬನ್ನಿ ಹೋಗೋಣ, ಇಲ್ಲಿಂದ ನಮ್ಮ ಕೃಷಿ ಮೇಳದ್ದು ಸ್ಟಾರ್ಟ್ ಆಗುತ್ತೆ. ಬನ್ನಿ ಮಂಡ್ಯ ಕೃಷಿ ಮೇಳಕ್ಕೆ ಸ್ವಾಗತ ಸುಸ್ವಾಗತ. ಸರ್ ನಮಸ್ತೆ, ನನ್ನ ಹೆಸರು ರವಿ ಪಟೇಲ್ ಅಂತೇಳಿ. ನಾನು ಕಲ್ಲಳ್ಳಿಯಿಂದ ಬಂದಿದ್ದೀನಿ. ಕೃಷಿ ಮೇಳಕ್ಕೆ ಶೋಗೆ ಅಂತ ಬಂದಿದ್ದೀವಿ. ನಿನ್ನೆ ಸ್ಟಾರ್ಟ್ ಆಗಿದೆ. ಇಲ್ಲಿ 2 ದಿನ ನಡೆಯೋದು. ನಿನ್ನೆ ಸ್ಟಾರ್ಟ್ ಆಯಿತು, ಇವತ್ತು ಕ್ಲೋಸ್ ಆಗೋ ಡೇ ಇವತ್ತು. ಇಲ್ಲಿ ಕೃಷಿ ಮೇಳಕ್ಕೆ ಹಳ್ಳಿಕಾರ್ ಬಂದಿದೆ, ಹಳ್ಳಿಕಾರ್ ಬಿತ್ತನೆ ಊರಿ ಬಂದಿದೆ, ಆಮೇಲೆ ಬಂಡೂರು ಶಿಪ್ ಬಂದಿದೆ, ಆಮೇಲೆ ಕನಕಪುರದಿಂದ ದೊಡ್ಡ ಎತ್ತಿಗಳು ಬಂದಿದೆ. ಸರ್ ನಾವು ಹಳ್ಳಿಕಾರ್ ತಳಿನ ತಂದಿರೋದು. ನಾವು ಮನೇಲಿ ಸಾಕೋದು ಕೂಡ ಹಳ್ಳಿಕಾರ್ ತಳಿನೇ. ಹಳ್ಳಿಕಾರ್ ತಳಿ ಬಿಟ್ಟು ನಾವು ಬೇರೆ ಯಾವುದು ಸಾಕೋದಿಲ್ಲ. ನಮಗೆ ಹಳ್ಳಿಕಾರ್ ಅಂತಂತಂದರೆ ತುಂಬ ಪ್ರೀತಿ, ಅದ್ರ ಬಗ್ಗೆ ನಮಗೆ ಒಲವು ಜಾಸ್ತಿ. ಹಾಗಾಗಿ ನಾವು ಹಳ್ಳಿಕಾರನ ನಮ್ಮ ಮನೇಲಿ ಮಕ್ಕಳಂತೆ ನಾವು ನೋಡ್ಕೊಳ್ತಾ ಬಂದಿದ್ದೀವಿ. 4 ತಲೆಮಾರಿಯಿಂದ ಇದು ನಡ್ಸ್ಕೊಂಡು ಬಂದಿದ್ದೀವಿ. ಇದು ನಮ್ಮದು 4ನೇ ತಲೆಮಾರು. ಇದನ್ನು ಹೀಗೆ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಮುಂದಕ್ಕೂ ಇದನ್ನು ಹಾಗೆ ಮುಂದುವರ್ಸ್ಕೊಂಡು ನೆಕ್ಸ್ಟ್ ಜನ್ರೇಷನ್ಗೆ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದನ್ನು ಸಂತತಿಗೆ ಕಡಿಮೆ ಆಗದೆ ಇರೋ ಹಾಗೆ ಇದು ಮುಂದುವರ್ಕೊಂಡು ಹೋಗ್ಬೇಕು ಅಂತ ನಮ್ಮ ಆಸೆ. ಅದಕ್ಕೋಸ್ಕರ ಎಲ್ಲಿ ರೈತ ಸಮೂಹ ಇರುತ್ತೆ ಆ ಒಂದು ಜಾಗಕ್ಕೆ ನಮ್ಮ ಹಳ್ಳಿಕಾರನ ತಂದು ಇದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ರದ್ದು ವೈಶಿಷ್ಟ್ಯತೆ ಏನು, ಇದ್ರ ಹಾಲಿನ ಮಹತ್ವ ಏನು, ಇದ್ರದ್ದು ಗುಣಲಕ್ಷಣ ಏನು ಅಂತ ಹೇಳ್ತಾ ಬಂದಿದ್ವಿ. ನಮ್ಮ ಉದ್ದೇಶ ಇದು ಬ್ರೀಡ್ ಇಲ್ಲಿಗೆ ಸ್ಟಾಪ್ ಆಗಬಾರ್ದು, ಇದು ಮುಂದಿನ ಜನ್ರೇಷನ್ಗೂ ಸಿಗ್ಬೇಕಂತೇಳಿ ನಾವು ಈ ಒಂದು ಕೃಷಿ ಮೇಳಕ್ಕೆ ಹಳ್ಳಿಕಾರನ ತರ್ತಾ ಇದೀವಿ. ಸರ್ ನಿಮ್ಮ ಹೆಸರು, ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ಸರ್ ಇಂದ್ರೇಶ್ ಅಂತ ಕನಕಪುರ ಮೇಗ್ಲಬೀದಿ. ಸರ್ ಎತ್ತಿನ ಬಗ್ಗೆ ಗುಣಲಕ್ಷಣ ಹೇಳ್ಬೇಕಂತಂದ್ರೆ ಈಗಾಗಲೇ ತುಂಬಾ ಜನ ತುಂಬಾ ವಿಡಿಯೋಸ್ಗಳಲ್ಲಿ ಹೇಳಿದ್ದಾರೆ. ನಾವು ಹೇಳೋದು ಅವಶ್ಯಕತೆ ಇಲ್ಲ ಅಂತ ಅನ್ಕೊಳ್ತೀನಿ. ಆದ್ರೂ ಈಗ ಕೆಲವು ವ್ಯೂವರ್ಸ್ಗಳು ಹೊಸದಾಗಿ ನೋಡೋದು ತುಂಬಾ ಜನ ಹೊಸಬ್ರು ಇರ್ತಾರೆ, ಅನುಕೂಲ ಆಗ್ಲಿ ಅಂತ ಹೇಳ್ತಾ ಇದೀನಿ. ನೋಡಿ, ಈ ಹಣೆ ಭಾಗ ಬಂದು ಸಣ್ಣ ಬರುತ್ತೆ, ಅದಕ್ಕೆ 3 ಸುಳಿ ಬರೋದು, ಇಲ್ಲೊಂದು ಸುಳಿ ಬರುತ್ತೆ, ಈ ಕೊಂಬಿಂದ ಹಿಂದೆ ಸುಳಿ ಬರುತ್ತೆ. ಇದಕ್ಕೆ ನಾವು ರಾಜ ಸುಳಿ ಅಂತ ಕರಿತೀವಿ, ಕೆಲವೊಬ್ರು ತಾಯಿ ಸುಳಿ ಅಂತ ಕರೀತಾರೆ. ಅದು ಒಬ್ಬೊಬ್ರು ಒಂದೊಂದ್ ಕಡೆ ಒಂದೊಂದ್ ತರ ಕರೀತಾರೆ. ಅದ್ ಬಿಟ್ರೆ ಇಲ್ಲಿ ಭುಜದಿಂದ ಒಂದು ಸುಳಿ ಬರುತ್ತೆ. ಆಕ್ಚುಲಿ ಇರಬೇಕಾದಂಥದ್ದು ಎತ್ತುಗಳಿಗೆ 3 ಸುಳಿ ಇರಬೇಕು. ಸೊ ಈ ತರ ಇರುವಂತ ಗುಣಲಕ್ಷಣ ಇದು ಸುಳಿ ವಿಚಾರಕ್ಕೆ ಬಂದಾಗ ಇಷ್ಟು ಮಾತ್ರ ಇದ್ರೆ ತುಂಬಾ ಶ್ರೇಷ್ಠ. 3 ಸುಳಿ ಇರಬೇಕು, ಅಷ್ಟು ಇದ್ರೆ ಮಾತ್ರ ತುಂಬಾ ಶ್ರೇಷ್ಠ. ಸೊ ಇದು ನೋಡಿ, ಹೈಟ್ ತುಂಬಾ ಹೈಟ್ ಆಗಿದೆ. ಇದು ಕಲರ್ ಬಂದು ಈಗ ಮಿಲ್ಕಿ ವೈಟ್. ಆಕ್ಚುಲಿ ನಮ್ಮ ಎತ್ತುಗಳಲ್ಲಿ ರೂಪಾಯಿ ಬಣ್ಣ ಅಂತಂದ್ರೆ ತುಂಬಾ ಮೊದಲು ಇಷ್ಟಪಡ್ತಾ ಇದ್ರು. ಬಟ್ ಆದ್ರೆ ಇವತ್ತಿನ ಒಂದು ಸಿಚುವೇಶನ್ ಹೇಗಿದೆ ಅಂತಂದ್ರೆ ಕಾಂಪಿಟೇಷನ್ ಜಾಸ್ತಿ ಇದೆ. ಕಾಂಪಿಟೇಷನ್ ಜಾಸ್ತಿ ಇದ್ದಾಗ ನಾವು ಜಾತ್ರಾ ಮಹೋತ್ಸವಕ್ಕೆ ಅಂತ ಹೋದಾಗ ಈಗ ಕಲರ್ಗೂ ಕೂಡ ಪಾಯಿಂಟ್ ಕೊಡ್ತಾರೆ. ಒಂದು ವೈಟ್ ಒಂದು ಬಿಳಿ ಇತ್ತು ಅಂತಂದ್ರೆ ಅಲ್ಲಿ 1 ಪಾಯಿಂಟ್ ಮೈನಸ್ ಆಗುತ್ತೆ. ಸೊ ಹಂಗಾಗಿ ಈ ಒಂದು ವೈಟ್ ಕಲರ್ ಏನಿದೆ ಅದನ್ನ ಇವತ್ತು ನಮ್ಮ ರೈತರೆಲ್ಲ ತುಂಬಾ ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ನಮ್ಮ ಮನೇಲಿ ಮಕ್ಳುಗಳು ನೋಡ್ಕೊಳ್ತಾರೋ ಇಲ್ವೋ ಅಷ್ಟು ಚೆನ್ನಾಗಿ ಎತ್ತುಗಳನ್ನ ನೋಡ್ಕೊಳ್ತಾರೆ ಸರ್. ಈಗ ಇವತ್ತು ಈಗ ಇಂದ್ರೇಶ್ ಅವ್ರಿಗೆ ಇದು ಎಲ್ಲ ಬೇಕಿಲ್ಲ, ಬಟ್ ಆದ್ರೆ ಅವ್ರದ್ದು ಇದೇ ಬಿಸ್ನೆಸ್ಸೇ ಬೇರೆ ಇದೆ. ಬಟ್ ಏನು ಅಂತಂದ್ರೆ ಇದ್ರ ಮೇಲೆ ಒಲವು, ಇದ್ರ ಮೇಲೆ ಪ್ರೀತಿ. ಈ ತರ ರೈತರುಗಳು ಈ ತರ ಈ ಪ್ರದರ್ಶನಕ್ಕೆ ತೋರಿಸ್ಬೇಕು, ಎತ್ತುಗಳನ್ನ ಬೇರೆ ರೈತರುಗಳಿಗೆ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು, ನಮ್ಮ ತಳಿ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿ ಇದನ್ನ ಪ್ರದರ್ಶನಕ್ಕೆ ಕನಕಪುರದಿಂದ ಇಲ್ಲಿ ತನಕ ತಗೊಂಡ್ಬಂದಿದ್ದಾರೆ. ಸರ್ ಒಂದ್ ದಿವಸಕ್ಕೆ ಇದಕ್ಕೆ ಆಹಾರಕ್ಕೆ ಎಷ್ಟು ಖರ್ಚು ಬರುತ್ತೆ ಸರ್? ಸರ್ ಒಂದು 400 ರಿಂದ 500 ರೂಪಾಯಿ ಅಂತೂ ಬರುತ್ತೆ. 400 ರಿಂದ 500 ರೂಪಾಯಿ ಬರುತ್ತೆ ಡೈಲಿ ಖರ್ಚು. ಬಟ್ ಇದನ್ನ ನಾವು ಖರ್ಚನ್ನ ಮೇಂಟೈನ್ ಮಾಡ್ಕೊಂಡು ಖರ್ಚನ್ನ ನಾವು ಲೆಕ್ಕ ಸಾಕೋದಲ್ಲ. ನಾವು ಇದು ಪ್ರೀತಿಗೋಸ್ಕರ ಸಾಕೋದು. ಇದನ್ನ ಪ್ರೀತಿಗೋಸ್ಕರ ಸಾಕ್ತಾ ಇದೀವಿ. ಇದರಲ್ಲಿ ನಮ್ಗೆ ಆದಾಯ ಆಗತ್ತೋ ನಷ್ಟ ಆಗತ್ತೋ ಅದು ಬೇರೆ ಪ್ರಶ್ನೆ. ಇದನ್ನ ಒಂದು ಪ್ರೀತಿಗೆ ಒಂದು ಮಕ್ಕಳ ತರ ಇದೆ, ಒಂದು ಗೌರವ ಒಂದು ಸಂಕೇತಕ್ಕೋಸ್ಕರ ಇದನ್ನ ನಾವು ಸಾಕ್ತಾ ಇದೀವಿ ಸರ್.
ಸರ್ ಕಳೆದ ಬಾರಿ ಬಂದಿದ್ವಿ, ಈ ಸರಿ ನಮ್ಮ ಸ್ವಲ್ಪ ಕೆಲಸ ಇತ್ತು, ನಮ್ಮ ಪರ್ಸನಲ್ ಕೆಲಸ ಇತ್ತು, ಹಂಗಾಗಿ ನಾವು ಈ ಸರಿ ಬಂದ್ವಿ. ಕನಕಪುರ ಟೌನೇ ಸರ್. ನೆಕ್ಸ್ಟ್ ಬಾರಿ ಬರ್ಬೇಕು ಅಂತ ಅನ್ಕೊಂಡಿದ್ದಾರೆ, ಬರ್ತಾರೆ ನಮ್ಮ ಇಂದ್ರೇಶ್ ಅವರು. ಹಿಂದೆ ತೋರಿಸಿ ಸರ್, ಅದಕ್ಕೆ ಹಿಂದೆ ಹೋಗ್ಬೋದಾ? ಬನ್ನಿ ಸರ್. ನಾವು ಕ್ವಾಲಿಟಿ ವೈಸ್ ಬಂದಾಗ ಆ್ಯಕ್ಚುಲಿ ಈ ಬಾಲ ಬಂದು ಸಣ್ಣ ಇರಬೇಕು ಅಂತ ಹೇಳ್ತೀವಿ, ಇದು ದಪ್ಪ ಇತ್ತು ಅಂತನೂ ಕೂಡ ಪಾಯಿಂಟ್ ಔಟ್ ಮಾಡ್ತಾರೆ. ಇದು ಒಂದು 3 ವರ್ಷದ ಹಿಂದೆ ಸುಧಾಕರ್ ಅಂತಿದ್ದಾರೆ ತುಮಕೂರವರು, ಸುಧಾಕರ್ ಅಣ್ಣವರು ಅವ್ರು ಕೂಟ ಮಾಡಿದ್ರು, ಅವರಿಂದ ಇಂದ್ರೇಶ್ ಅಣ್ಣವ್ರು ಇದನ್ನ ಇಟ್ಕೊಂಡು 2-3 ವರ್ಷದಿಂದ ಇದನ್ನ ಸಾಕ್ತಾ ಇದ್ದಾರೆ. ತುಂಬ ಜನ ಕೇಳಿದ್ದಾರೆ 8 ಲಕ್ಷ 9 ಲಕ್ಷ ಅಂತ, ಬಟ್ ಆದ್ರೂ ಅವರು ಕೊಡದೆ ಇದನ್ನ ಇಟ್ಕೊಂಡು ಈಗ ತುಂಬ ಎಲ್ಲ ಹೋದ ಕಡೆ ಎಲ್ಲ ಪ್ರೈಸ್ ಮಾಡಿದ್ದಾರೆ. ಯಾವುದೇ ಒಂದು ಶುಭ ಸಮಾರಂಭ ಆದ್ರೂ ಕೂಡ ಇವ್ರಿಗೆ ಬಂದು ಇನ್ವೈಟ್ ಮಾಡ್ತಾರೆ, ಬನ್ನಿ ಇವುಗಳನ್ನ ತಗೊಬನ್ನಿ. ಒಂದು ಮದುವೆ ಆಗ್ಬೋದು, ಒಂದು ಗೃಹ ಪ್ರವೇಶ ಆಗ್ಬೋದು, ಯಾವುದೇ ಒಂದು ಕಾರ್ಯಕ್ರಮಕ್ಕೂ ಈ ಥರ ಎತ್ತುಗಳನ್ನ ತಗೊಬನ್ನಿ, ಒಂದು ಬಸವಣ್ಣನ ದೇವರನ್ನ ನಮ್ಮ ಮನೆಗೆ ಕರ್ಕೊಂಡು ಬಂದಾಗ ಆಗತ್ತೆ ಅಂತೇಳಿ ಅದನ್ನ ಇವ್ರಿಗಾಗಲಿ ಎತ್ತುಗಳನ್ನ ಸಾಕಿರುವಂಥ ಕುಟುಂಬದವ್ರಿಗೆ ಅದನ್ನ ಕರೀತಾ ಇರ್ತಾರೆ. ಅದ್ರ ಜೊತೆಗೆ ನಮ್ಮ ವೀಕ್ಷಕರಿಗೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಮನೆ ಗೃಹ ಪ್ರವೇಶ ಸಂದರ್ಭದಲ್ಲಿ ನಮ್ಮ ದೇಶಿ ಹಸುಗಳನ್ನೇ ನಾವು ಮನೆಗೆ ನಾವು ಒಳಗಡೆ ಬಿಡಬೇಕು. ಹಸು ಮತ್ತು ಕರುನ ಮನೆ ಒಳಗಡೆ ಬಿಟ್ಟು ಅದನ್ನು ಹಾಲು ಕರೆಯೋದು ಒಂದು ಸಂಪ್ರದಾಯ ಇದೆ. ಈಗ ಏನು ಮಾಡ್ತಾ ಇದ್ದಾರೆ, ಹಸು ಈಗ HF ಜರ್ಮನ್ ಈ ಬ್ರೀಡ್ ಏನಿದೆ ಅದನ್ನ ತಗೊಬಂದು ಅದನ್ನ ಪೂಜೆ ಮಾಡೋದನ್ನ ಒಳಗಡೆ ಬಿಡೋದು ಅಷ್ಟು ಶ್ರೇಷ್ಠ ಅಲ್ಲ. ಹೌದು. ಸೊ ಹಂಗಾಗಿ ಅದನ್ನ ನಮ್ಮ ದೇಸಿ ಹಸುಗಳೇನಿದೆ, ನಮ್ಮ ನಾಟಿ ಹಸುಗಳೇನಿದೆ ಅದನ್ನ ತಗೊಬಂದ್ರೆ ಅದಕ್ಕೆ ಅದು ಸಂಪೂರ್ಣ ಅಂತ ಅನ್ನುವಂಥದ್ದು. ಸೊ ಹಂಗಾಗಿ ನಮ್ಮ ದೇಶೀಯ ಹಸುಗಳೇನಿದಾವೆ ಅದನ್ನ ಆ ಶುಭ ಸಮಾರಂಭಕ್ಕೆ ತಗೊಂಡೋದ್ರೆ ಅದು ತುಂಬಾ ಒಳ್ಳೇದು ಅಂತ ಅನ್ನೋದು. ಇದು ಗುರು ಹಿರಿಯರು ಹೇಳಿರುವಂತದ್ದು, ಬರೀ ಇದು ನನ್ನದಷ್ಟೇ ಅಭಿಪ್ರಾಯ ಅಲ್ಲ, ಇದು ಮೊದಲಿಂದ ನಡ್ಕೊಂಡು ಬಂದಿರೋದು ಹಾಗೆ. ಬಟ್ ಇವತ್ತು ಅನಿವಾರ್ಯತೆ ಏನು ಅಂತಂತಂದ್ರೆ ವಿದೇಶಿ ಹಸುಗಳು ಜಾಸ್ತಿ ಆಗಿರೋದ್ರಿಂದ ಆ ಥರ ಆಗಿದೆ. ಅದೊಂದು ನಮ್ಮ ಜನಗಳು ಅದನ್ನ ಕರೆಕ್ಷನ್ ಮಾಡ್ಕೋಬೇಕು ಅಂತ ನಾನು ಅದನ್ನ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಅದೊಂದು ಒಳ್ಳೆ ವಿಚಾರ ಹೇಳಿದ್ರಿ ಸರ್. ಖಂಡಿತ ಎಲ್ಲಾರು ಇದನ್ನೊಂದು ಪಾಲನೆ ಮಾಡಿದ್ರೆ ನಾವು ಒಂದಷ್ಟು ನಮ್ಮ ದೇಸಿ ತಳಿಗಳನ್ನ ಉಳಿಸಬಹುದು. ಒಂದಷ್ಟು ಜನ ಅದನ್ನ ಯಾರು ಸಾಕಿದ್ರೆ ಅವ್ರಿಗೂ ಒಂಥರ ಪ್ರೋತ್ಸಾಹ ಕೊಟ್ಟಂಗ ಆಗುತ್ತೆ. ಹೌದು. ಇದಕ್ಕೆ ಹಾಲು ಕೊಡ್ತಾರೆ, ಬೆಣ್ಣೆ ಕೊಡ್ತಾರೆ, ರವೆ ಗಂಜಿ ಕೊಡ್ತಾರೆ. ಇದಕ್ಕೆ ಅಂತಂದ್ರೆ ಈಗ ಪರ್ಟಿಕ್ಯುಲರ್ ಆಗಿ ಎಲ್ಲಾ ಟೈಮ್ ಇದೇ ತರ ಅಂತಲ್ಲ. ಈಗ ಸಮ್ಮರ್ ಸೀಸನ್ ಅಲ್ಲೇ ಒಂಥರ ತಿಂಡಿ ಕೊಡ್ತೀವಿ, ವಿಂಟರ್ ಸೀಸನ್ ಅಲ್ಲೇ ಒಂಥರ ತಿಂಡಿ ಕೊಡ್ತೀವಿ. ಜಾಗ ಅಂತಂದ್ರೆ ನೀವು ಬಂದ್ ನೋಡಿದ್ರೆ ಈಗ ನಾವು ಮಲ್ಕೊಳ್ಳೋ ಬೆಡ್ರೂಮ್ ಹೇಗಿರುತ್ತೋ ಅದೇ ತರದಲ್ಲಿ ಇವಕ್ಕೆ ಬೆಡ್ರೂಮ್ ಇರುತ್ತೆ. ಯಾಕೆ ಅಂತಂದ್ರೆ ಆ ಲೈಟು, ಆ ಫೋಕಸ್, ಅವಕ್ಕೆ ಮಲ್ಕೊಳ್ಳೋದಕ್ಕೆ ಹಾಸಿಗೆ, ಮುಂದೆ ಅದಕ್ಕೆ ಇಡುವಂತ ತಿಂಡಿ ಆಗ್ಬೋದು, ಹುಲ್ಲಾಗ್ಬೋದು, ಅಷ್ಟೇ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಬರೀ ನೆಲ್ಲುಲ್ಲೇ ಈಗ ಇದು ಇಂದ್ರೇಶ್ ಅಣ್ಣವ್ರು ಸಾಕಿರೋದು. ಸೊ ಹಂಗಾಗಿ ಅವರ ಒಂದು ಇದಕ್ಕೂ ಇದು ಗೊಂತಿಗೆ ಅವ್ರ ಫಾರ್ಮ್ಗೆ ಒಂದ್ಸರಿ ವಿಸಿಟ್ ಮಾಡಿ ಇದನ್ನ ಹೇಗ್ ಮೇಂಟೈನ್ ಮಾಡಿದ್ದಾರೆ ಅಂತ ಅನ್ನೋದು ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ. ಮಾಡ್ಕೊಳ್ಳಿ. ನಮ್ಮ ಹೆಸರು DK ಚಂದ್ರಶೇಖರ್ ಅಂದ್ಬಿಟ್ಟು, ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆ, ದೊಡ್ಡಸಿಂಕೆರೆ. ನಾವು ಹಳ್ಳಿಕಾರು ಎತ್ತು ಉಳಿಸೋಕ್ಕೋಸ್ಕರ ನಮ್ಮನೇಲೂ ಐತೆ ನಾಟಿ ಹಸು ಹಳ್ಳಿಕಾರೆ, ಆಲೆ ಕರುನು ಹಾಕೈತೆ. ಏನಪ್ಪ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ದನ ಸಾಕಲು ಅತಿ ಖರ್ಚು ಬೀಳೋದ್ರಿಂದ ಜನಗಳು ಹಿಂದೇಟ್ ಆಗ್ತಾವ್ರೆ, ಹಳ್ಳಿಕಾರ ಉಳಿಸೋದಕ್ಕೆ ಆಗ್ತಲ್ಲ. ಆದ್ರೆ ಇವಾಗ ರೈತರು ಹುಡುಗರುಗಳು ಜಾಸ್ತಿ ಯಂಗ್ಸ್ಟರ್ಗಳು ಇರ್ತಾವ್ರೆ, ಈ ಎತ್ತಿನ ಗಾಡಿದು ರೈಸು ಅಂದ್ಬಿಟ್ಟು ಮಾಡೋಕ್ಕಾಗಿ ಹಿಂಗೆ ಏನೋ ಗೋರಕ್ಷಣೆ ಉಳಿತಾ ಬಂದಿದೆ. ನೀವು ಯಾವ್ದಾರ ಒಂದಷ್ಟು ಈ ತರ ರೇಸು ಆ ತರ ಏನೋ ಪಾರ್ಟಿಸಿಪೇಟ್ ನಾವು ಫಸ್ಟ್ ಪ್ರೈಸ್ ಒಂದು ಮಾಡಲಿಲ್ಲ, ಸೆಕೆಂಡ್ ಪ್ರೈಸ್ ಮಾಡಿದ್ದೀವಿ ಪಾಲಳಿಲಿ. ಅದು ಬಿಟ್ರೆ ಮೆಣಸ್ಕರಲ್ಲಿ 3rd ಪ್ರೈಸ್ ಆಗಿದೆ. ಬಂದಾವೆ ಪ್ರತಿ ಜಾತ್ರೆ, ಬೇಬಿ, ಚುಂಚನಕಟ್ಟೆ, ಹೇಮಗಿರಿ, ಐನಗುಡಿ, ನಮ್ಮ ಮದ್ದೂರು ಅಂತೂ ನಿಂತೋಯ್ತಾ ಬಂತು, ನಶಿಸೋಯ್ತು ಮದ್ದೂರು ಜಾತ್ರೆ. ಈಗ ಹನುಮಂತನಗರ ಜಾತ್ರೆಲಿ ಮಾಮೂಲಿ ವರ್ಷ 1 ವರ್ಷ ಬಿಡ್ತಾನೆ ಮಾಡ್ತಾ ಇದೀವಿ ಸರ್. ವಿವಾರ ಹಾಲ್ ಬಣ್ಣ ಹಾಲ್ ಬಣ್ಣ, ಹಾಲ್ ಗೊಂಬು, ಇದನ್ನೇ ಪಕ್ಕ ಸೂಜ್ ಮಲ್ಗೆ ಅಂತ ಹೇಳೋದು. ಸೂಜ್ ಮಲ್ಗೆ ನೋಡಿ, ಕತ್ತನ್ ಭಾಗ ಅಲ್ಲಿ ಒಂದು ಚೂರಿಲ್ಲ, ಕತ್ತನ್ ಭಾಗ ಅಲ್ಲಿ ನೋಡಿ. ಇದು ನಿಂತ ಸ್ಟೈಲೇ ಒಂಥರ ಕರ್ನಾಟಕದ ರಾಜ ರತ್ನ ಅಂತ ಹೇಳ್ಬೋದು. ಸುಮಾರು ಬೇಬಿಲ್ ಪ್ರೈಸ್ ಮಾಡೈತೆ, ಶ್ರೀಹಳ್ಳಿಲಿ ಮಾಡೈತೆ, ಐನಗುಡಿಲಂತೂ ಇರ್ಲಿಲ್ಲ.
ಹನುಮಂತ ನಗರ ಆತ್ಮಲಿಂಗೇಶ್ವರ KM ಜೋಡಿ ಹತ್ರ ಅಲ್ಲೂ ಕ್ಯಾಂಪೇನ್ ಆಗೈತೆ. ನಾನಾ ಪ್ರಶಸ್ತಿಗಳು ಪಡೆದಂತ ಜೋಡಿ ಇದು. ಜೋಡಿ ಎತ್ತುಗಳು. ನಾಗರಾಜ್ ಅಂತ ಸರ್. ಯಾವ ಊರು ಸರ್ ನಿಮ್ದು? ಸರ್ ಮುಳ್ಳನಹಳ್ಳಿ, ಅರಕೆರೆ ಹೋಬಳಿ, ಶ್ರೀರಂಗಪಟ್ಟಣ ತಾಲೂಕು, ಮಂಡ್ಯ ಜಿಲ್ಲೆ. ಸರ್ ನಿಮ್ಗೆ ಹೆಂಗೆ ಈ ಕುರಿ ಮೇಲೆ ಆಸಕ್ತಿ ಬಂತು? ಯಾವ ತಳಿ ಇದು? ಇದು ಸರ್ ಬಂಡೂರ್ ತಳಿ ಸರ್. ಬಂಟೂರ್ ತಳಿ. ಬಂಡೂರ್ ಏನ್ ಈ ತಳಿಯ ವಿಶೇಷತೆ ಸರ್? ಸರ್ ಇದು ಗಿಡ್ಡಗಾಲು, ಕಾಲು ತುಂಬಾ ರೋಮ ಇರುತ್ತೆ. ಇದು ಜಾಸ್ತಿ ಹೈಟ್ ಬೆಳೆಯಲ್ಲ, ಲೆಂತ್ ಇರುತ್ತೆ, ನೋಡಕ್ ಮುದ್ದಾಗಿರುತ್ತೆ. ಮುದ್ದಾಗಿದೆ, ಅದೇ ಒಳ್ಳೆ ಮಗು ತರ. ಇದು ಮೂಲ ನಮ್ಮ ಮಂಡ್ಯ ಬ್ರೀಡ್. ಅದರಿಂದ ಸರ್. ಸೊ ಇದು ಹೇಗೆ ಸರ್? ಈಗ ಎಷ್ಟು ಕೆಜಿ ತಗೋತಾ ಇದೆ ಹೇಗೆ ನೀವು ಇದಕ್ಕಾದ್ರೆ? ಸರ್ ಮೇಲು ಒಂದು 40 ರಿಂದ 55 ಕೆಜಿ ಗಂಟೆ ಬೆಳೆಯುತ್ತೆ. 40 ರಿಂದ 55 ಕೆಜಿ ವರೆಗೂ. ಫೀಮೇಲ್ 30 ರಿಂದ 40 ಕೆಜಿ. 30 ರಿಂದ 35. ಸೊ ಫೀಮೇಲ್ ಎಲ್ಲ ಎಷ್ಟು ಇದಾಕತ್ತ? ಮರಿಗಳು ಒಂದ್ ಮರಿ ಹಾಕುತ್ತೆ ಸರ್. ವರ್ಷಕ್ಕೆ ಒಂದ್ ಮರಿ. 2 ವರ್ಷಕ್ಕೆ 2 ವರ್ಷಕ್ಕೆ 3. ಇದಕ್ಕೆ ನಾವು ಉಳ್ಳಿ, ಜೋಳ, ಎಲೆಬೂಸ, ರವೆ ಬೂಸ ಇದೆಲ್ಲ ಕೊಡ್ತೀವಿ. ಇನ್ನು ಮೇವಲ್ ಬಂದ್ರೆ ನೇಪಿಯಾರು, ಜೋಳ, ಮತ್ತೆ ಮಾಮೂಲಿ ಮೇಯಕ್ ಬಿಡ್ತೀವಿ. ಡೈಲಿ ಒಂದು 2 ಅವರ್ಸ್ 3 ಅವರ್ಸ್ ಮೇಯಕ್ ಬಿಡ್ತೀವಿ. ಹೊರಗಡೆ ಮೇಯಕ್ ಬಿಡ್ತೀರಾ? ಸರ್ ಮೇಯಕ್ ಬಿಡ್ತೀವಿ ಸರ್. ಇದು ಯಾರ ಶೆಡ್ ಮಾಡಿ ಸಾಕೋರ್ಗೆ ಇದು ಒಳ್ಳೆ ಬ್ರೀಡಾ? ಶೆಡ್ ಒಳಗೇನೆ ಸಾಕೋರ್ಗೆ? ಶೆಡ್ ಒಳಗಡೆ ಮನೇಲಿ ಸಾಕೋಕ್ಕೂ ಒಳ್ಳೆ ಬ್ರೀಡ್ ಸರ್. ಮನೇಲಿ ಸಾಕಕ್ಕೂ ಒಳ್ಳೆ ಬ್ರೀಡ್. ಹೌದು ಸರ್. ನೋಡಕ್ಕೂ ಮನೇಲಿ ಮುದ್ದಾಗಿರ್ತವೆ. ಈ ತಳಿ ಕಮ್ಮಿ ಇರೋದ್ರಿಂದ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಯ್ತು. ಏನಿದೆ ಕಾಸ್ಟ್ ಇದು ಸರ್? ಇವತ್ತು ಒಂದು 2 ತಿಂಗಳು ಮರಿನೇ ಒಂದು 15,000 ರೂಪಾಯಿ ಇದೆ ಸರ್. 2 ತಿಂಗಳು ಮರಿ. ಹೌದು ಸರ್. ಪ್ಯೂರ್ ಕ್ವಾಲಿಟಿ ಸರ್. ಪ್ಯೂರ್ ಕ್ವಾಲಿಟಿ. ಹೌದು. ಇದು ನಿಮ್ಮ ಹತ್ರ ಪ್ಯೂರ್ ಕ್ವಾಲಿಟಿ ಸರ್. ಪ್ಯೂರ್ ಕ್ವಾಲಿಟಿ ಕೊಡ್ತೀರಾ? ಕೊಡ್ತೀವಿ ಸರ್. ನಿಮ್ ನಂಬರ್ ಹೇಳಿ ಸರ್. ಆಗ ಸರ್ 8152 816151 6151. ಸೊ ಇದನ್ನ ಯಾರಿಗೆ ಈ ತಳಿ ಬೇಕಿದ್ರು ನೋಡಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಒಳ್ಳೆ ಪ್ಯೂರ್ ತಳಿಗಳು ಸಿಕ್ಕುತ್ತೆ. ಈ ಕುರಿಗಳು ಕೂಡ ಇವತ್ತಿನ ಕೃಷಿ ಮೇಳದ ಒಂದು ಆಕರ್ಷಣವಾದ ದೃಶ್ಯವಾಗಿದೆ. ಸೊ ಯಾರ್ಯಾರು ಕೃಷಿ ಮೇಳಕ್ಕೆ ಬಂದಿಲ್ಲ, ನೋಡಕ್ ಆಗ್ತಿಲ್ಲ, ಸೊ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಈ ತಳಿನ ಉಳಿಸಿ ಬೆಳೆಸಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಓರಿ ಬಗ್ಗೆ ಸರ್ ನಿಮ್ಮ ಹೆಸರು, ಯಾವ ಊರು, ಏನ್ ಈ ಓರಿ ಹೆಸರು? ಸರ್ ನಮ್ಮ ಹೆಸರು ಪ್ರದೀಪ್ ಅಂದ್ಬಿಟ್ಟು, ನಮ್ಮ ಶ್ರೀರಂಗಪಟ್ಟಣ ತಾಲೂಕು ಅರಕೆರೆ ಹೋಬಳಿ ತಡಗೋಡಿ ಗ್ರಾಮ. ಸರ್ ಇದು ಹೆಸರು ಬಂದು ಅರ್ಜುನ ಅಂತೇಳಿ. ಇದು ತಡಗೋಡಿ ಅಂತ ಊರು ಬರುತ್ತೆ. ಅಲ್ಲಿ ಇದನ್ನ ಈಗ ಓರಿ ತಂದಿದ್ದಾರೆ. ಒಂದು ನಮ್ಮ ಮಂಡ್ಯ ಜಿಲ್ಲೆಗೆ ಹೆಮ್ಮೆ ಅಂತ ಹೇಳ್ಬೋದು. ನಮ್ಮ ಮಂಡ್ಯ ಜಿಲ್ಲೆ ಒಳಗಡೆ ಇಂಥ ಒಂದು ಓರಿ ಇರಲಿಲ್ಲ. ನಮ್ಮ ಮಂಡ್ಯ ಜಿಲ್ಲೆ ಯಾರು ಹಸುಗಳು ಸಾಕಿದ್ರು, ನಾವು ರಾಮನಗರ, ಚನ್ನಪಟ್ಟಣ, ಕನಕಪುರ, ಮಾಗಡಿ ಅಂತ ಹೇಳಿ ಈ ಥರ ನಾವು ದೂರಕ್ಕೆ ಹೋಗ್ಬೇಕಿತ್ತು. ನಾವು 100 ಕಿಲೋಮೀಟ್ರು ಒಂದು ಕಡೆ ಹೋಗಿದ್ದು ನಾವು ಹಸುನ ನಾವು ತೊಗೊಂಬರ್ತೀವಿ ಅಂತಂದರೆ ನಮ್ಗೆ ಅದಕ್ಕೇ 5,000 ಖರ್ಚು ಬೀಳ್ತಿತ್ತು. ಅಲ್ಲಿಗೆ ಹೋದಾಗ ನಾವು 500,000 ನಾವು ಅದೇ ಕ್ರಾಸಿಂಗ್ಗೆ ಅಂತ ಕೊಡ್ತಾ ಇದ್ವಿ. ಒಂದು ಸರಿ ಕ್ರಾಸ್ ಮಾಡಿಸ್ಬೇಕಂತಂದರೆ ಒಳ್ಳೆ ಬಿತ್ತನೆ ಓರಿನ ನಾವು ಆಯ್ಕೆ ಮಾಡ್ಕೊಂಡು ಕ್ರಾಸ್ ಮಾಡಿಸಿದಾಗ 6,000 ಬಿದ್ದರೆ ಅದು ರೈತನಿಗೆ ನಷ್ಟ ಅಂತ ಅನಿಸ್ತಿತ್ತು. ಈಗ ನಮ್ಮ ಮಂಡ್ಯ ಜಿಲ್ಲೆ ಒಳಗಡೆ ಇದನ್ನು ಈಗ ತಡಗೋಡಿ ಅಂತ ಜಸ್ಟ್ 10 ಕಿಲೋಮೀಟ್ರ್ ಅಷ್ಟೇ, ತುಂಬ ದೂರ ಇಲ್ಲ, ಅಲ್ಲಿದೆ. ಇವರು 800 ರೂಪಾಯಿ ಚಾರ್ಜ್ ಮಾಡಿದ್ದಾರೆ. ಆಮೇಲೆ ಇದು ಅಂಜನಾಪುರದ ರೇವಣ್ಣ ಅಂತ ಅನ್ನೋರ ಹತ್ರ ಈ ಓರಿನ ಇಟ್ಕೊಂಡು ಬಂದಿದ್ದಾರೆ. ಇದು ಬಂದು ಯಗ್ನೂರ್ ಬ್ಲಡ್ ಲೈನ್. ಯಗ್ನೂರ್ ಬ್ಲಡ್ ಲೈನ್ ಅಂತಂತಂದರೆ ತುಂಬ ಒಳ್ಳೆ ಬ್ಲಡ್ ಲೈನ್ ಅಂತ. ಇದ್ರದ್ದು ಆ ಒಂದು ಓರಿ ತಳಿ ಏನಿದೆ ಅದ್ರ ತಳಿಗಳೇ ಜಾಸ್ತಿ ಇವತ್ತಿಗೂ ಕೂಡ ಬ್ರೀಡಿಂಗಲ್ಲಿ ಇರುವಂಥದ್ದು. ಸೊ ಈಗ ನಮ್ಮ ಮಂಡ್ಯ ಜಿಲ್ಲೆ ಇರೋದ್ರಿಂದ ನಮ್ಮ ಮಂಡ್ಯ ಜಿಲ್ಲೆ ಜನತೆ, ರೈತರುಗಳು ಇದನ್ನ ಸದುಪಯೋಗ ಪಡಿಸ್ಕೊಳ್ಬೋದು. ಇದು ಎಲ್ಲರಿಗೂ ಗೊತ್ತಾಗ್ಲಿ ಅಂತ ಉದ್ದೇಶಕ್ಕೆ ಈ ಕೃಷಿ ಮೇಳಕ್ಕೆ ಇದನ್ನ ಕರೆಸಿರುವಂಥದ್ದು. ಖಂಡಿತ. ಸೊ ದೂರಕ್ಕೆ ಹೋಗೋ ಹಾಗಿಲ್ಲ. ಈಗ ನಮ್ಮ ಮಂಡ್ಯದಲ್ಲೇ ಒಳ್ಳೆ ಕ್ವಾಲಿಟಿ ಇರುವಂಥ ಇದು ಬ್ಲಡ್ ಲೈನ್ ಇರುವಂಥ ಒಂದು ಬಿತ್ತನೆ ಓರಿ ಬಂದಿದೆ. ದಯವಿಟ್ಟು ಇದು ನಮ್ಮ ಮಂಡ್ಯ ಜಿಲ್ಲೆ ಎಲ್ಲ ರೈತರುಗಳು ಇದನ್ನ ಸದುಪಯೋಗ ಪಡಿಸ್ಕೋಬೇಕು ಅಂತ ನಾನು ಈ ಮೂಲಕ ನಿಮ್ಮನ್ನ. ಸರ್ ಬಿತ್ತನೆ ಓರಿ ಅಂದ್ರೆ ಅದಕ್ಕೆ ಏನೇನು ಗುಣಲಕ್ಷಣಗಳು ಇರಬೇಕು ಸರ್? ಸರ್ ಬಿತ್ತನೆ ಓರಿ ಅಂತಂತಂದ್ರೆ ನನಗೆ ಸ್ಪೆಸಿಫಿಕಲಿ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ. ಸೊ ನಮ್ಮನೇಲಿ ನಾನು ಯಾವುದೇ ಒಂದು ಸಣ್ಣ ಕರುನ, ಅದು ಬಿತ್ತನೆಗೆ ಬರುವಂಥ ಕರುನ ಆಯ್ಕೆ ಮಾಡಿ ಅದನ್ನ ನಾನು ಇವತ್ತವರೆಗೂ ಒಂದು 25-30 ಬಿತ್ತನೆಗೆ ನಾನು ಕೊಡ್ತಾ ಬಂದಿದ್ದೀನಿ. ಯಾಕೆ ಅಂತಂದರೆ ನಮ್ಮ ಈ ತಳಿ ಡೆವಲಪ್ಮೆಂಟ್ ಆಗಬೇಕು ಅಂತಂತಂದರೆ ಬರೀ ಎತ್ತು ಸಾಕೋದ್ರಿಂದ ಖಂಡಿತ ಆಗಲ್ಲ.
ಒಂದು ಬಿತ್ತನೆ ಓರಿಯಿಂದ ಆಗಬೇಕು, ಇನ್ನೊಂದು ಹಸುವಿಂದ ಆಗಬೇಕು. ಯಾವತ್ತೂ ಬರೀ ಬಿತ್ತನೆ ಓರಿ ಕಟ್ಟಿದವ್ರು ಅಷ್ಟೇ ಬ್ರೀಡರ್ಸ್ ಅಲ್ಲ, ಯಾರು ಹಸುಗಳನ್ನ ಮನೇಲಿ ಕಟ್ಟಿರ್ತಾರೋ ಅವರು ನಿಜವಾದ ಬ್ರೀಡರ್ಸ್. ಸೊ ಹಾಗಾಗಿ ಊರಿಗೊಂದು ಬಿತ್ತನೆ ಓರಿ, ಮನೆಗೊಂದು ಹಳ್ಳಿಕಾರ ಹಸು ಅಂತ ಒಂದು ಸ್ಲೋಗನ್ ಇದೆ. ಸೊ ನಾವು ಅದನ್ನ ಹೇಳ್ಕೊಂಡು ಬರ್ತಾ ಇದೀವಿ. ನಮ್ಮ ರಾಜ್ಯದ ಜನತೆಗೆ ಅದನ್ನ ತಿಳಿಸ್ತಾ ಬರ್ತಾ ಇದೀವಿ. ನಮ್ಮ ಮೂಲ ಉದ್ದೇಶ ಬಂದಿರೋದು ಹಳ್ಳಿಕಾರ ತಳಿನ ಡೆವಲಪ್ಮೆಂಟ್ ಮಾಡಬೇಕು ಅಂತ ಅನ್ನೋ ಉದ್ದೇಶನೇ ನಮ್ಮದು. ಸೊ ಹಾಗಾಗಿ ಇದ್ರದ್ದು ಸ್ಪೆಸಿಫಿಕೇಶನ್ ಹೇಳ್ಬೇಕು ಅಂತಂದ್ರೆ, ಈ ಕತ್ತು ಬಂದು ತುಂಬಾ ಉದ್ದ ಇದೆ. ಇದ್ರದ್ದು ಯಗ್ನೂರ್ ಬ್ಲಡ್ ಲೈನ್ ಅಲ್ಲಿ ಸಾಮಾನ್ಯವಾಗಿ ಇದು ಉದ್ದ ಬರುತ್ತೆ. ಆಮೇಲೆ ಈ ಪೊಸಿಷನ್ ಇದು ಡೌನ್ ಆಗಿರಲ್ಲ. ಹೌದು, ಇದು ಎದ್ ಭುಜ ಅಂತ ನಾವು ಕರಿತೀವಿ. ಸೊ ಹಾಗಾಗಿ ಇದು ನೋಡಿದ್ರೆ ತುಂಬಾ ಫಿನಿಶಿಂಗ್ ಚೆನ್ನಾಗಿರುತ್ತೆ. ಮುಖ ಬಂದು ಸಣ್ಣ, ಮುಖ ತುಂಬಾ ಸಣ್ಣ ಬರುತ್ತೆ. ಆಮೇಲೆ ಬಾಲ ಬಂದು ಸಣ್ಣ, ಜಾಸ್ತಿ ತುಂಬಾ ಕೆಳಗಡೆನೂ ಬರಲ್ಲ. ನೋಡಿ ಬಾಲ ಬಂದು ಸಣ್ಣ ಬರುತ್ತೆ, ತುಂಬಾ ಉದ್ದನೂ ಬರಲ್ಲ, ತುಂಬಾ ಚಿಕ್ಕನೂ ಬರಲ್ಲ. ಇದಕ್ಕೆ ಈ ಒಂದು ಓರಿಗೆ ಗುಣಲಕ್ಷಣಕ್ಕೆ ಏನಿರಬೇಕು ಅದು ಕರೆಕ್ಟ್ ಆಗಿದೆ. ಇದನ್ನ ಪಂಚಮಿ ಅಂತ ಹೇಳ್ತೀವಿ ಈ ಜಾಗನ. ಸೊ ಅದನ್ನು ಕೂಡ ಜಾಸ್ತಿ ಡೌನ್ ಆಗಿರಬಾರ್ದು, ಇದು ಇದೇ ಲೆವೆಲ್ ಇರಬೇಕು. ಯಾಕೆಂತಂದ್ರೆ ಇದಕ್ಕೆ ಹುಟ್ಟುವಂತ ಕರುಗಳು ಕ್ವಾಲಿಟಿ ಬೀಳ್ಬೇಕು ಅಂತಂದಾಗ ಈ ಪೊಸಿಷನ್ ಕೂಡ ತುಂಬಾ ಮ್ಯಾಟರ್ ಆಗುತ್ತೆ. ರೈತರುಗಳು ಯಾವುದೇ ಒಂದು ಕರುನ ಆಯ್ಕೆ ಮಾಡ್ಬೇಕಾದ್ರೆ ಹೆಣ್ಣು ಕರು ಆಗ್ಲಿ ಓರಿ ಕರು ಆಗ್ಲಿ ಆಯ್ಕೆ ಮಾಡ್ಬೇಕಿದ್ರೆ ಪ್ರತಿಯೊಂದು ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾರೆ. ಸೊ ಅಬ್ಸರ್ವ್ ಮಾಡೋದ್ರಿಂದ ಇಂಥ ಒಳ್ಳೆ ಬ್ರೀಡ್ ಕ್ವಾಲಿಟಿ ಇರುವಂಥ ಓರಿಗಳನ್ನ ನಾವು ಹಸುಗಳಿಗೆ ಕ್ರಾಸ್ ಮಾಡಿಸಿದಾಗ ಒಳ್ಳೆ ಕರುಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದು ಇವತ್ತು ಒಂದು ಗಂಡು ಕರುಗೆ ಇವತ್ತಿನ ಒಂದು ನಡೀತಾ ಇರುವಂಥ ಸನ್ನಿವೇಶಗಳಲ್ಲಿ 1 ಲಕ್ಷ 1.5 ಲಕ್ಷ ಈ ಥರ ಹೋಗ್ತಾ ಇದೆ. ಹಸುಗಳಿಗೆ ಬಂದು 80,000 1 ಲಕ್ಷ ತನಕನೂ ಇದೆ. ಒಂದು ಹೆಣ್ಣು ಕರು ಹಾಕ್ಲಿ ಗಂಡು ಕರು ಹಾಕ್ಲಿ ಇವತ್ತಿಗೆ ಅಷ್ಟೇ ವ್ಯಾಲ್ಯೂಸ್ ಇದೆ. ಹೆಣ್ಣಾಗ್ಲಿ ಗಂಡಾಗ್ಲಿ, ಬಟ್ ಕ್ವಾಲಿಟಿ ವೈಸ್ ಚೆನ್ನಾಗಿರ್ಬೇಕು ಅಂತ ಅನ್ನೋದು ಯಾರಾದ್ರೂ ಎಕ್ಸ್ಪೆಕ್ಟ್ ಮಾಡ್ತು ಅಂತಂದ್ರೆ ವಿಷಯಕ್ಕೆ ಬಂದಾಗ ಇದು ವಾಲಿರಬಾರ್ದು. ಆಕ್ಚುಲಿ ಸಾಮಾನ್ಯವಾಗಿ ಸ್ಟಡ್ಬಲ್ಗೆ ಬೀಜನ ಕ್ಯಾಸ್ಟ್ರೇಷನ್ ಮಾಡಿಸ್ಲಿಲ್ಲ ಅಂತಂದಂಥ ಸಂದರ್ಭದಲ್ಲಿ ಈ ಭುಜಗಳು ಹೈಟೇ ಬರೋದು. ಇದು ಜಾಸ್ತಿ ಹೈಟ್ ಬರುತ್ತೆ. ಅದು ಬಲಭಾಗಕ್ಕೂ ವಾಲ್ಬಾರ್ದು, ಎಡಭಾಗಕ್ಕೂ ವಾಲ್ಬಾರ್ದು. ಕೆಲವೊಂದು ಸಾರಿ ಬಲಕ್ಕೋ ಎಡಕ್ಕೋ ಈ ಥರ ವಾಲ್ದಂಥ ಪಕ್ಷದಲ್ಲಿ ಅದನ್ನು ಕೂಡ ನಮ್ಮ ರೈತರುಗಳು ನೋಟ್ ಮಾಡ್ತಾರೆ. ಮುಂದೆ ಹುಟ್ಟುವಂಥ ಕರುಗಳಿಗೆ ಈ ಥರ ಆಗ್ಬೋದು ಅನ್ನೋದನ್ನ. ಬಲಕ್ಕೆ ಬಿದ್ದು ಒಂದು ಸ್ವಲ್ಪ ವಾಲಿದ್ರೂ ಅದನ್ನ ಸ್ವಲ್ಪ ನೆಗ್ಲಿಜಬಲ್ ಅಂತ ತಗೊಳ್ತಾರೆ. ಎಡಕ್ಕೆ ವಾಲಿತ್ತು ಅಂತಂದ್ರೆ ಅದನ್ನ ತಪ್ಪು ಅಂತ ತಗೊಳ್ತಾರೆ. ಸೊ ಇದಕ್ಕೆ ಬಂದು ಯಾವ ಕಡೆನೂ ವಾಲಿಲ್ಲ. ಇದು ತುಂಬಾ ಶಿಸ್ತಾಗಿ ನೀಟಾಗಿದೆ. ಆಮೇಲೆ ಸುಳಿನೂ ಅಷ್ಟೇ ತುಂಬಾ ನೀಟಾಗಿದೆ. ಇದರಲ್ಲಿ ಯಾವುದೇ ತರ ತಪ್ಪು ಅಂತ ಅನ್ನೋದು ಯಾವುದೂ ಇಲ್ಲ. ಈ ಓರಿ ಬಂದು ಒಳ್ಳೆ ಕ್ವಾಲಿಟಿ ಇದೆ. ಆಮೇಲೆ ಇದು ಈ ಚರ್ಮ ನೋಡಿ, ಇದು ತುಂಬಾ ಸಿಲ್ಕು. ಇದು ಓರಿಗಳಿಗೆ ಮಂದ ಜಾಸ್ತಿ ಇರಬಾರ್ದು. ಇದು ಸಿಲ್ಕು ತುಂಬಾ ತೆಳು ಇರಬೇಕು. ಈ ತರ ಇತ್ತು ಅಂತಂದಾಗ ಹಸು ಮೇಲೆ ಯಾವಾಗಲೂ ದಾಟೋದಕ್ಕೆ ಸೋಲಲ್ಲ ಅಂತಲೂ ಕೂಡ ಹೇಳ್ತಾರೆ. ಹಂಗಾಗಿ ಇದು ಒಳ್ಳೆ ಬ್ರೀಡ್ ಕ್ವಾಲಿಟಿ ಇರುವಂಥ ಓರಿ. ಇದು ನಮ್ಮ ಮಂಡ್ಯ ಜನ ಸದುಪಯೋಗ ಪಡಿಸ್ಬೇಕಂತ ಕೇಳ್ಬೋದು. ನೋಡೋದಲ್ಲ ರೈತ ಮಿತ್ರ. ಸೊ ಎಲ್ಲ ನಮ್ಮ ಮಂಡ್ಯ ಜನತೆನು ಯಾರಾದ್ರೂ ಈ ತರ ಬಿತ್ತನೆ ಓರಿ ಬೇಕಿದ್ರೆ ಸುಮ್ಮನೆ ಈಗ ಕನಕಪುರ ಅಲ್ಲಿ ಇಲ್ಲಿ ಹೋಗೋದು ತಪ್ಪುತ್ತೆ. ಸೊ ನಮ್ಮ ಮಂಡ್ಯದಲ್ಲೇ ಇದೆ, ಖಂಡಿತ ಬಂದು ಸೊ ಯಾರು ಬಿತ್ತನೆ ಮಾಡಿಸ್ಕೊಳೋರು ನಿಮ್ಮ ಹತ್ರ ಹಸುಗಳಿದ್ರೆ ಬಿತ್ತನೆ ಮಾಡಿಸ್ಕೊಬಹುದು. ಇವ್ರು ಕೇವಲ 800 ರೂಪಾಯಿ ಚಾರ್ಜ್ ಮಾಡ್ತಾ ಇದಾರೆ. ಸೊ ಇದನ್ನ ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಮಂಡ್ಯ ಜನತೆ ಹತ್ರ ಕೇಳ್ಕೊಂತೀನಿ. ಧನ್ಯವಾದಗಳು.